ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತೊಂದು ಗವರ್ನಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಬ್ಯಾಂಕಿಂಗ್ ಜಾಬ್ ಅಪ್ಡೇಟ್ ಬಗ್ಗೆ ಇದು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ಇಲ್ಲಿ ನೋಡಿ, ಇದು IBPS ಕ್ಲರಿಕಲ್ ರೋಲ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ನೋಟಿಫಿಕೇಶನ್ ನೋಡೋದಾದ್ರೆ, ಸೊ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತಲೂ ಕೂಡ ಕರೀತಾರೆ. ಇದು 2027 ಮತ್ತು 2028ಗೆ ಇದು ಹೈರಿಂಗ್ ನಡೆಸ್ತಾ ಇರೋದು. ಅದು ಅಫಿಷಿಯಲ್ ವೆಬ್ಸೈಟ್ ಇದಾಗಿರುತ್ತೆ. ಸೊ ನಮ್ಗೆ ಏನಾದ್ರು ಕಂಪ್ಲೇಂಟ್ ಇದ್ದರೆ ಬೇಕಾದ್ರೆ ಇವ್ರಿಗೆ ನಾವು ಮೇಲ್ ಕೂಡ ಮಾಡ್ಬೋದು. ಆನ್ಲೈನ್ ಎಕ್ಸಾಮಿನೇಷನ್ ಏನೇನಿರುತ್ತೆ ಅಂದರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇರುತ್ತೆ ಫಾರ್ ಅಪ್ಕಮಿಂಗ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ CRP. ಸೊ ಇದರಲ್ಲಿ ಕ್ಲರಿಕಲ್ಗಾದರೆ ಓನ್ಲಿ 2 ಇರುತ್ತೆ ಅಂತಾರೆ. ಆಫೀಸರ್ ಲೆವೆಲ್ಗೆ ಗ್ರೇಡ್ 1ಗಾದರೆ ನಮಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಇದು ಕ್ಲರಿಕಲ್ ಲೆವೆಲ್ಗೆ ಓನ್ಲಿ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು. ಪೋಸ್ಟ್ ಇನ್ ದ ಪಾರ್ಟಿಸಿಪೇಟಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಅಂದರೆ ಇದು ಓನ್ಲಿ ಒಂದು ಬ್ಯಾಂಕ್ಗೋಸ್ಕರ ಹೈರಿಂಗ್ ನಡೆಸ್ತಾ ಇಲ್ಲ, ಒಂದಷ್ಟು ಬ್ಯಾಂಕ್ಗಳು ಸೇರಿಕೊಂಡು IBPS ಎಕ್ಸಾಮ್ ಅಂತ ನಡೆಸ್ತಾರೆ. ಸೊ ಆ ಕ್ಯಾಂಡಿಡೇಟ್ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರನ್ನ ನಾವು ನೆಕ್ಸ್ಟ್ ರಿಕ್ರೂಟ್ಮೆಂಟಲ್ ಪ್ರೊಸೆಸಲ್ಲಿ ತಗೋತಾರೆ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 1ನೇ ತಾರೀಕು ಅಂತ ಇದೇ ಮಂತು 1ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 21ನೇ ತಾರೀಕು ಇರುತ್ತೆ. ಮತ್ತು ಪೇಮೆಂಟ್ ಎಲ್ಲ ಹಿಂಗೆ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಕಟ್ಟೋದು 1ನೇ ತಾರೀಕಿಂದ 28ನೇ ತಾರೀಕುವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ನಮಗೇನಾದರೂ ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ, ನೀವೇನಾದ್ರು ಜಾಬ್ ಅಪ್ಲೈ ಮಾಡೋಕ್ಕೂ ಮುಂಚೆ, ಆವಾಗ ನಮಗೆ ಕರೆಕ್ಷನ್ ಮಾಡೋಕ್ಕೆ 2 ಡೇಸ್ ಕೂಡ ಕೊಡ್ತಾರೆ. ಆಫ್ಟರ್ ಕ್ಲೋಷರ್ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಸೊ 2 ದಿನ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಅಂದರೆ ಸೆಪ್ಟೆಂಬರ್ 2026 ಆಗಿರುತ್ತೆ. ಸೊ ಪ್ರಿಲಿಮಿನರಿ ಅಕ್ಟೋಬರ್ 2026 ಮತ್ತು ಮೇನ್ಸ್ ಬಂದ್ಬಿಟ್ಟು ಡಿಸೆಂಬರ್ 2026 ಮತ್ತು ಪ್ರೊಫೆಷ್ನಲ್ ಅಲಾಟ್ಮೆಂಟ್ ಬಂದ್ಬಿಟ್ಟು ಮಾರ್ಚ್ 2027 ಇರುತ್ತೆ. ಸೊ ಇದು ನೆಕ್ಸ್ಟ್ ಇಯರ್ಗೆ ಅಲ್ವಾ ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಇನ್ನು ಯಾರು ಪ್ರಿಲಿಮಿನರಿ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಮೇನ್ಸ್ ಎಕ್ಸಾಮ್ ಇರುತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ವಿಷಯನೇ. ಈ ರಿಕ್ರೂಟ್ಮೆಂಟಲ್ಲಿ ಯಾವ್ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂದರೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸಿ ಬ್ಯಾಂಕು, UCO ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕು, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕು, ಇಷ್ಟು ಬ್ಯಾಂಕ್ಗಳಿಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ಸೊ ನಮ್ಮ ರ್ಯಾಂಕಿಂಗ್ ಮತ್ತು ನಮ್ಮದು ಅಲಾಟ್ಮೆಂಟ್ ಮೇಲೆ ನಮಗೆ ಪೋಸ್ಟಿಂಗ್ ಕೊಡ್ತಾರೆ. ಇನ್ನು ಸ್ಯಾಲ್ರಿ ನೋಡೋದಾದರೆ, ಸ್ಕೇಲ್ ಪೇ ನೋಡೋದಾದರೆ ಬೇಸಿಕ್ ಬಂದ್ಬಿಟ್ಟೇ 24,000ವರೆಗೂ, 24ಇಂದ 28,000ವರೆಗೂ ಇರುತ್ತೆ. ಸೊ ನೆಕ್ಸ್ಟು ಇಲ್ಲಿ 57ಇಂದ 44, 61,000ವರೆಗೂ ನಮ್ಗೆ ಸ್ಯಾಲ್ರಿ ಆಗುತ್ತೆ. CSA ವಿಲ್ ಬಿ ಎಲಿಜಿಬಲ್ ಫಾರ್ ಅಲೋವೆನ್ಸ್ ಆ್ಯಂಡ್ ಪ್ರೀ ರಿಕ್ವೆಸ್ಟ್ ಆ್ಯಸ್ ಪರ್ ದ ರೂಲ್ ಆಫ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಇನ್ ಫೋರ್ಸ್ ಆಫ್ ಟೈಮ್ ಅಂತಂದರೆ ಇದಲ್ದಲೇ ನಮಗೆ ಬೇರೆ ಬೇರೆ ಅಲೋವೆನ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಸಿನ್ಸ್ ರಿಕ್ರೂಟ್ಮೆಂಟ್ ಇನ್ ಕ್ಲರಿಕಲ್ ಕಾರ್ಡ್ ಇಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇಸ್ ಡನ್ ಆನ್ ಸ್ಟೇಟ್ ಡ್ಯೂಟಿ ವೈಸ್ ಬೇಸಿಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಾದರೆ ಸಿಟಿಸನ್ ಶುಡ್ ಬಿ ಇಂಡಿಯನ್, ನೇಪಾಳ ಅಥವಾ ಭೂತಾನ್ ಆಗಿರ್ಬೋದು. ಸೊ ನೆಕ್ಸ್ಟು ನೋಡೋದಾದರೆ ಇಲ್ಲಿ ಮಿನಿಮಮ್ 20 ಇಯರ್ಸ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 28 ಇಯರ್ಸ್ ಇರೋರಷ್ಟೇ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಈ ರೋಲ್ಗೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 1998 ಆ್ಯಂಡ್ ಲೆಸ್ ದೆನ್ 2006 ಅಂತ ಹೇಳಿದ್ದಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ. ಸ್ಕೆಡ್ಯೂಲ್ ಕ್ಯಾಸ್ಟ್ ಮತ್ತು ಸ್ಕೆಡ್ಯೂಲ್ ಟ್ರೈಬ್ ಅವ್ರಿಗೆ 5 ಇಯರ್ಸು ಮತ್ತು OBC ಅವ್ರಿಗೆ 3 ಇಯರ್ಸು ಮತ್ತು ಏನಾದರೂ ಡಿಸಬಿಲಿಟೀಸ್ ಇದ್ದರೆ 10 ಇಯರ್ಸ್ ಇದೆ. ಎಕ್ಸ್ ಸರ್ವಿಸ್ ಮೆನ್ಗೂ +3 8 ಇಯರ್ಸ್ ಆಫ್ ಡಿಸೇಬಲ್ ಇದೆ. ಮತ್ತು ವಿಡೋ ಡಿವೋರ್ಸ್ಡ್ ವುಮೆನ್ ಅವ್ರಿಗೆ 35 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ನೀವು ಕೂಡ ಅಪ್ಲೈ ಮಾಡ್ಕೋಬೋದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಎನಿ ಡಿಗ್ರಿ ಆಗಿರೋರು ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ಸೊ ಇಂಡಿಯಾದಲ್ಲೇ ನಮ್ಮದು ಡಿಗ್ರಿ ಆಗಿರಬೇಕು. ಮತ್ತು ಇಲ್ಲಿ ಕ್ಯಾಂಡಿಡೇಟ್ ಅಪ್ಲೈ ಫಾರ್ ದ ವೇಕೆನ್ಸಿ ಫಾರ್ ಪರ್ಟಿಕ್ಯುಲರ್ ಸ್ಟೇಟ್ ಯು ಶುಡ್ ಬಿ ಪ್ರೊಫಿಷಿಯೆಂಟ್ ಇನ್ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಪೆಸಿಫೈಡ್ ಆಫ್ಟರ್ ಲ್ಯಾಂಗ್ವೇಜ್. ಇವಾಗ ನಾನು ಕರ್ನಾಟಕದಿಂದ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನಾನು ಕನ್ನಡ ಓದೋಕ್ಕೆ ಬರೋಕ್ಕೆಲ್ಲ ಬರಬೇಕು. ಮತ್ತು ಕಂಪ್ಯೂಟರ್ ಲಿಟ್ರಸಿ ಕೂಡ ಇರಬೇಕು. ವರ್ಕಿಂಗ್ ನಾಲೆಡ್ಜ್ ಇದ್ದರೆ ಮ್ಯಾಂಡೇಟ್. ಸೊ ಎಲ್ಲ ಬೋರ್ಡಿಂದನೇ ಕೂಡ ನಮಗೆ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ಕೂಡ ಇರಬೇಕು, ನಾವು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಪರ್ಸೆಂಟೇಜ್ ಏನು ಮೆನ್ಷನ್ ಮಾಡಿಲ್ಲ. ನೋಡೋದಾದರೆ ಇಲ್ಲಿ ವಿಲ್ ಬಿ ಇಗ್ನೋರ್ 59.5 ವಿಲ್ ಬಿ ಟ್ರೀಟೆಡ್ ಆಸ್ 60 ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಗ್ರೇಡ್ CGPA. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ 175 ಇರುತ್ತೆ SC, ST, PWD ಮತ್ತು ಬೇರೆ ಕ್ಯಾಂಡಿಡೇಟ್ಗೆ. ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ 850 ಇರುತ್ತೆ. ಇದು ಓನ್ಲಿ ಬ್ಯಾಂಕಲ್ಲಿ ನಾವು ಹೋಗಿ
ಪೇ ಮಾಡಬೇಕಾಗಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅಂತಂದರೆ, ಪ್ರಿಲಿಮ್ಸಲ್ಲಿ ಏನೇನಿರುತ್ತೆ ಅಂದರೆ ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷ್ ಮ್ಯಾಂಡೇಟರಿ, ನ್ಯೂಮೆರಿಕಲ್ ಎಬಿಲಿಟಿ, ರೀಸನಿಂಗ್ ಅಂದರೆ 3 ಇರುತ್ತೆ. ಸೊ, ಕ್ಲರಿಕಲ್ ಆಗಿರೋದ್ರಿಂದ ಓನ್ಲಿ ನ್ಯೂಮೆರಿಕಲ್ ಇದಕ್ಕೇನೆ ತುಂಬ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಮತ್ತು ಕ್ಯಾಂಡಿಡೇಟ್ ಹ್ಯಾವ್ ಕ್ವಾಲಿಫೈ ಈಚ್ ಆಫ್ ದ 3 ಟೆಸ್ಟ್ ಬೈ ಸೆಕ್ಯೂರಿಂಗ್ ಕಟ್ ಆಫ್ ಮಾರ್ಕ್ ಅಂತ ಅಂದರೆ, ಈಗ ಕ್ಯಾಟಗರಿ ಮೇಲೆ ಕಟ್ ಆಫ್ ಇರುತ್ತೆ. ಸೊ, ನೀವು ಕಟ್ ಆಫ್‌ನ ಕ್ಲಿಯರ್ ಮಾಡಲೇಬೇಕಾಗಿರುತ್ತೆ. ಅದಾದ್ಮೇಲೆ ಅಷ್ಟೇ ಇದು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಸೊ, ಬಿ ಅವೇರ್. ನೆಕ್ಸ್ಟ್ ಮೇನ್ಸಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅಂದರೆ ಜನರಲ್ ಫೈನಾನ್ಷಿಯಲ್ ಅವೇರ್‌ನೆಸ್ ಇರುತ್ತೆ. ನಂಬರ್ ಆಫ್ ಕ್ವೆಶ್ಚನ್ 40 ಇರುತ್ತೆ. ಜನರಲ್ ಇಂಗ್ಲೀಷ್ ಇದ್ದೇ ಇರುತ್ತೆ. ರೀಸನಿಂಗ್ 40 ಮತ್ತು ಕ್ವಾಂಟಿಟೇಟಿವ್ ಆಪ್ಟಿ ಇರುತ್ತೆ. 125 ಮಿನಿಟ್ಸ್‌ಗೆ ಇರುತ್ತೆ. 200 ಮಾರ್ಕ್ಸ್‌ಗೆ. ಎನಿ ಚೇಂಜ್ ಇನ್ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಇಂಟಿಮೇಟೆಡ್ ದ ಅಫಿಷಿಯಲ್ ಐ-ಬಿ-ಪಿ-ಎಸ್. ಸೊ, ಐ-ಬಿ-ಪಿ-ಎಸ್ ಮುಖಾಂತರನೇ ನಾವು ಇಂಟಿಮೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ, ಯಾವ್ಯಾವ್ದ್ರಲ್ಲಿ ಟೆಸ್ಟ್ ನಾವು ಅಟೆಂಡ್ ಮಾಡ್ಬೋದು ಅನ್ನೋ ನೋಡೋದಾದ್ರೆ ಬೇರೆ ಬೇರೆ ಸ್ಟೇಟಿಗೆ ನೋಡ್ಕೊಳ್ಳಿ. ಸೊ, ನಾವು ಕರ್ನಾಟಕದಾಗೆ ನೋಡೋದಾದ್ರೆ, ನಾವು ಕರ್ನಾಟಕದವರು ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ ಇವು 3 ಲ್ಯಾಂಗ್ವೇಜಲ್ಲೂ ನಾವು ಟೆಸ್ಟ್‌ನ ತಗೋಬೋದು ಅಂತ ಹೇಳಿದ್ದಾರೆ. ನಾವು ಏನೇನ್ಗೆ ಪ್ರಿಲಿಮ್ ಎಕ್ಸಾಮ್‌ಗೆ ಹೋಗೋಕ್ಕೂ ಮುಂಚೆ ಏನೇನು ತಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ವ್ಯಾಲಿಡ್ ಕಾಲ್ ಲೆಟರ್ ಅಂತ ಅಂದರೆ ಐಡೆಂಟಿ ಕಾರ್ಡ್ ಇರುತ್ತೆ, ಮತ್ತು ಒಂದು ಐಡಿ ಪ್ರೂಫು, ಮತ್ತು ನಮ್ಮದು ಒಂದು ಫೋಟೋ ಕೂಡ ತಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಸೊ, ಎಲ್ಲಾನು ನೋಡಿಕೊಂಡು ಬೇಕಾದರೆ ಹೋಗಿ ಅಟೆಂಡ್ ಮಾಡಿ. ಆಲ್ರೆಡಿ ಹೇಳ್ದಂಗೆ ಇದು 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ, ಒಂದು ರಾಂಗ್ ಆಗಿದ್ರೆ. ಸೊ, ಅಟೆಂಡ್ ಮಾಡೋಕ್ಕೂ ಮುಂಚೆ ಒಂದ್ಸಲ ನೋಡ್ಕೊಂಡು ಅಟೆಂಡ್ ಮಾಡಿ. ಇಲ್ಲಿ ನೋಡೋದಾದ್ರೆ ರಿಕ್ವೆಸ್ಟ್ ಫಾರ್ ಅಪ್ಲೈಯಿಂಗ್ ಆನ್‌ಲೈನ್ ಅಂತಂದ್ರೆ, ನಾವು ಜಾಬ್ ಅಪ್ಲೈ ಮಾಡೋಕ್ಕೂ ಮುಂಚೆ ಏನೇನು ಇರಬೇಕು ಅಂತಂದ್ರೆ, ಕ್ಯಾಂಡಿಡೇಟ್ ಆರ್ ಫಸ್ಟ್ ರಿಕ್ವೈರ್ಡ್ ಟು ಅಫಿಷಿಯಲ್ ವೆಬ್‌ಸೈಟ್ www.ipps.in ಹೋಗಿ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ CRP/CSA ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಟು ರಿಜಿಸ್ಟರ್ ದೇರ್ ಅಪ್ಲಿಕೇಶನ್ ಎಂಟರಿಂಗ್ ಬೇಸಿಕ್ ಇನ್ಫಾರ್ಮೇಷನ್ ನಮ್ದೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಲಾಗಿನ್ ಆಗಿ, ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ಅಪ್ಲೋಡ್ ದೇರ್ ಫೋಟೋಗ್ರಫಿ ಮತ್ತು ಸಿಗ್ನೇಚರ್, ನಿಮ್ಮದು ಸಿಗ್ನೇಚರು ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ ಮ್ಯಾಂಡೇಟರಿ ಇರುತ್ತೆ, ಮತ್ತು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಕೂಡ ಇರುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಸೊ, ಆ ಡಿಕ್ಲರೇಷನ್ನ ಓದ್ಕೊಂಡು ನೀವು ಸೇಮ್ ಅದನ್ನ ಬರೆದ್ಬಿಟ್ಟು, ಅಂತಂದರೆ ಇಲ್ಲಿ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಬೆಸ್ಟ್ ರಿಗಾರ್ಡ್ಸ್ ಟು ಮೈ ನಾಲೆಡ್ಜ್ ಕರೆಕ್ಟಾಗೇ ಇದೆ ಅನ್ನೋದೆಲ್ಲ ಬರೆದ್ಬಿಟ್ಟು ಸೈನ್ ಹಾಕಬೇಕು. SLC ಮಾರ್ಕ್ಸ್ ಕಾರ್ಡ್ ಬೇಕು, ಮತ್ತು PU ಮಾರ್ಕ್ಸ್ ಕಾರ್ಡ್ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತು ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಕೇರ್ಫುಲಿ ಫಿಲ್ ದ ಆನ್‌ಲೈನ್ ಅಪ್ಲಿಕೇಶನ್ ದೆಮ್ಸೆಲ್ಫ್, ನೋ ಚೇಂಜಸ್ ಇನ್ ಡೇಟಾ ಅಂತಂದರೆ ಡೇಟಾನ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ, ಇದು ಕಷ್ಟ ಆಗಿರೋದ್ರಿಂದ ಕರೆಕ್ಟಾಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟು ಅಪ್ಲೈ ಮಾಡಿ. ಆಲ್ರೆಡಿ ಹೇಳ್ದಂಗೆ ಪೇಮೆಂಟ್ ಕೂಡ ಆನ್‌ಲೈನ್ ಪೇಮೆಂಟೇ ಮಾಡಬೇಕಾಗಿತ್ತು. ಇನ್ನು ನೋಡೋದಾದ್ರೆ ಬ್ಯಾಂಕ್ ವೈಸ್ ಎಷ್ಟು ವೇಕೆನ್ಸಿ ಇದೆ, ಯಾವ ಕ್ಯಾಟಗರಿಗೆ ಅನ್ನೋದು ಕೂಡ ನಮಗೆ ಕಾಣಿಸ್ತಿದೆ ಇಲ್ಲಿ ನೋಡಿ. ಸೊ, ಕೆನರಾ ಬ್ಯಾಂಕಲ್ಲಿ SC/STಗೆ ಎಷ್ಟಿದೆ, ಟೋಟಲ್ ಎಷ್ಟಿದೆ ಅನ್ನೋದೆಲ್ಲ ತೋರಿಸ್ತಾ ಇದ್ದಾರೆ. ಇದನ್ನ ನೋಡ್ಕೋಬೋದು. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಸ್ಟೇಟ್ ವೈಸ್ ಆಗಿರುತ್ತೆ. ಇದು ಅಂಡಮಾನ್ ನಿಕೋಬಾರ್, ನಮ್ಗೆ ಇದೆಲ್ಲ ಬೇಕಾಗಿಲ್ಲ. ಸೊ, ಕರ್ನಾಟಕದವ್ರಿಗೆ ಎಷ್ಟಿದೆ ನೋಡೋಣ. ಕರ್ನಾಟಕದಲ್ಲಿ ತುಂಬ ಇದೆ. ಸೊ, ಬ್ಯಾಂಕ್ ಆಫ್ ಬರೋಡಾದಲ್ಲೇನೆ 180 ವೇಕೆನ್ಸಿ ಇದೆ. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 40 ಇದೆ. ಸೊ, ಕೆನರಾ ಬ್ಯಾಂಕಲ್ಲಿ 800 ವೇಕೆನ್ಸಿ ಇದೆ. ಅದು OBC ಅವ್ರಿಗೆ 216, ಮತ್ತು ಅನ್‌ರಿಸರ್ವ್ಡ್ ಅವ್ರಿಗೆ 320 ಇದೆ. ಸೊ, ತುಂಬ ಓಪನಿಂಗ್ ಇದೆ. ಟೋಟಲ್ 1414 ಓಪನಿಂಗ್ ಇದೆ ಕರ್ನಾಟಕ ಸ್ಟೇಟ್ ಅವ್ರಿಗೆ. ಸೊ, ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಬೇರೆ ಬೇರೆ ಸ್ಟೇಟ್‌ಗೂ ಕೊಡ್ಬೋದು. ಯಾಕೆಂದರೆ ಕರ್ನಾಟಕದಲ್ಲಿ ತುಂಬ ಕಾಂಪಿಟೇಷನ್ ಕೂಡ ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಸ್ಟೇಟ್‌ಗೆ ನೀವೇನೋ ಫಸ್ಟ್ ಟೈಮ್ ಪ್ರಿಪೇರ್ ಆಗ್ತಾ ಇದ್ರೆ, ಸೊ, ನಿಮ್ಗೊಂದು ಎಕ್ಸ್‌ಪೀರಿಯನ್ಸ್ ಆಗುತ್ತೆ. ನೀವು ಬೇರೆ ಬೇರೆ ಪ್ರಿಫರೆನ್ಸ್ ಕೂಡ ಕೊಟ್ಟು ನೋಡಿ. ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿ ನೋಡೋದಾದ್ರೆ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರ್ಗಿ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಬೆಂಗಳೂರು, ಬೆಳಗಾವಿ, ಹುಬ್ಳಿ, ಮೈಸೂರು ಆಲ್ರೆಡಿ ಹೇಳ್ದಂಗೆ ಈ ಈ ಡಿಸ್ಟಿಕಲ್ಲಿ ಇರುತ್ತೆ ನಿಮಗೆ ಎಕ್ಸಾಮಿನೇಷನ್ ಲೊಕೇಶನ್ನು. ಸೊ, ಅದನ್ನೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ನಾನು ಆಲ್ರೆಡಿ ಹೇಳ್ದಂಗೆ ಈ ಥರ ಆ ಫಾರ್ಮ್‌ನ ಬರ್ಬಿಟ್ಟು ನೀವು ಸೈನ್ ಮಾಡಿ ಕೊಡಬೇಕಾಗಿರುತ್ತೆ. ಸೊ, ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಮತ್ತು ನೀಡ್ ಇರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ನಿಮಗೆ ಅಫಿಷಿಯಲ್ ವೆಬ್‌ಸೈಟ್ ಲಿಂಕ್‌ನು ಕೂಡ ನಾನು ಚಾನಲಲ್ಲಿ ಕೊಟ್ಟಿರ್ತೀನಿ. ಹೋಗಿ ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡೋದು ಇವಾಗ ನೋಡಿ. ಇದು ಅಫಿಷಿಯಲ್ ವೆಬ್‌ಸೈಟ್‌ನ ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ಕಾಣ್ತಾ ಇದೆ. ಸೊ, ನ್ಯೂ ಪೋಸ್ಟಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲರಿಕಲ್ ಕಾರ್ಡೆ. ಸೊ, ನೋಡ್ಕೋಬೋದು ಇಲ್ಲೆಲ್ಲ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಲೈವ್ ಮೇಲೆ ಕ್ಲಿಕ್ ಮಾಡಿ. ಸೊ, ನಮ್ಗೆ ಯಾವ್ದು ಬೇಕನ್ನ ಸೆಲೆಕ್ಟ್ ಮಾಡ್ಕೋಬೋದು. ಕಾರ್ಡೆ ಅದ್ರ ಮೇಲೆ ನೆಕ್ಸ್ಟ್ ಕೆಳಗಡೆ ಹೋದ್ರೆ ಇಲ್ಲಿ ಅಪ್ಲೈ ಫಾರ್ ಆನ್‌ಲೈನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಇದೆ. ಸೊ, ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ನಾನು ಡೈರೆಕ್ಟ್ ಈ ಪೇಜ್ ಲಿಂಕ್ನೇ ಕೊಡ್ತೀನಿ ನಿಮಗೆ, ಡೋಂಟ್ ವರಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟರ್. ನೀವು ಏನೋ ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀರಾ, ಇಲ್ಲಿ ನಾವು ಫಸ್ಟು ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಫಸ್ಟ್ ನೇಮು, ನಮ್ಮ ಫುಲ್ ನೇಮ್ನೆಲ್ಲ ಕನ್ಫರ್ಮ್ ಮಾಡಿ
ನೆಕ್ಸ್ಟು ಅದು ಎವರ್ ಚೇಂಜ್ಡ್ ಯುವರ್ ನೇಮ್ ಅಂತ ಕೇಳ್ತಾ ಇದೆ. ಅದೆಲ್ಲ ಹಾಕ್ಬಿಟ್ಟು ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ಇದು ಮೊಬೈಲ್ ಯಾರಿಗೆ ಬಿಲಾಂಗ್ ಆಗಿದೆ, ನಮ್ದು ಇಮೇಲ್ ಅಡ್ರೆಸ್ಸು, ಸೆಕ್ಯೂರಿಟಿ ಕೋಡ್ ಎಲ್ಲ ಕೊಡಬೇಕಾಗುತ್ತೆ. ಅದಾದಮೇಲೆ ವೆರಿಫಿಕೇಷನ್ ಇರುತ್ತೆ. ಮತ್ತು ಫೋಟೋ ಮತ್ತು ಸಿಗ್ನೇಚರ್ನ ಇಲ್ಲಿ ಅಪ್‌ಲೋಡ್ ಮಾಡಬೇಕು. ಮತ್ತು ಡೀಟೇಲ್ಸ್ ಕೂಡ ಎಲ್ಲಾನು ಫಿಲ್ ಮಾಡಬೇಕಾಗುತ್ತೆ. ಗ್ರ್ಯಾಜುಯೇಷನ್‌ದು, ಮಾರ್ಕ್ಸ್ ಕಾರ್ಡ್ ಎಲ್ಲ. ನೆಕ್ಸ್ಟ್ ನಾವು ಅಪ್‌ಲೋಡ್ ಮಾಡಿರೋದು ಅಂತ ಅಂದರೆ ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆಯಾ ಅನ್ನೋ ರಿವ್ಯೂ ಮಾಡಿ ನೆಕ್ಸ್ಟ್ ಅಪ್‌ಲೋಡ್ ಮಾಡಿ ಪೇಮೆಂಟ್ ಮಾಡಿರಿ. ಅದಾದಮೇಲೆ ನಮಗೆ ಮೇಲ್ ಕೂಡ ಬರುತ್ತೆ. ಮತ್ತು ವಾಟ್ಸಪ್ಪಲ್ಲಿ ನಾರ್ಮಲ್ ಮೆಸೇಜ್ ಕೂಡ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಯಾರ್ಯಾರು ಬ್ಯಾಂಕಿಂಗಿಗೆ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೂ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.